ಹೌದು ಸರ್, CLP ಮೀಟಿಂಗ್ ಇದೆ. ಜಸ್ಟ್ ಪಕ್ಷ ಸಂಘಟನೆ ಹೊಸ ಅಧ್ಯಕ್ಷರಾಗ್ತಿದ್ದಾರೆ 21ನೇ ತಾರೀಕು. ಅಲ್ಲ, ಇದೇನು ಭದ್ರಕೋಟೆ ಎಲ್ಲ ಬೆಂಗಳೂರಿಗೆ ತುಂಬಾ ಹತ್ರ ಇದೆ, ಆರಾಮಾಗಿ ಬರ್ತಿದೀವಿ. ಈಗ 21ನೇ ತಾರೀಕು ಕಾರ್ಯಕ್ರಮ ಹೇಗೆ ನಡೀಬೇಕು, ತುಂಬಾ ಯಶಸ್ವಿ ಮಾಡಬೇಕು. ಒಬ್ಬ OBC ವ್ಯಕ್ತಿ ಹರಿಪ್ರಸಾದ್ ಸಾಹೇಬ್ರು ಅಧ್ಯಕ್ಷರಾಗ್ತಿದ್ದಾರೆ, ಅವ್ರ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಮತ್ತೆ ಸಂಘಟನೆಗೆ ಸಂಬಂಧಪಟ್ಟಂತೆ ಕೆಲವು ಚರ್ಚೆಗಳಿರುತ್ತೆ. ಮತ್ತೆ ಶಾಸಕರೆಲ್ಲ ಬಂದು ನಮ್ಮ ಮಿನಿಸ್ಟರ್ಸ್ನೆಲ್ಲ ಇಲ್ಲೊಂದು ಕಡೆ ಭೇಟಿ ಮಾಡಿ ಅವ್ರ ಜೊತೆ ಆರಾಮಾಗಿ ಒಂದಿನ ಕಳೆದು ನಂತರ ಒಂದೇ ಸಲ ಹೋಗಿ MLC ಎಲೆಕ್ಷನ್ ಹೆಂಗೂ ನಾಳಿದ್ದಿದೆ, ಹೋಗಿ ಓಟ್ ಹಾಕಿ ನಮ್ಮ ಮನೆಗಳಿಗೆ ಹೋಗ್ತೀವಿ. ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಈಗ MLC ವೋಟಿಂಗ್ದು ಸಹಜವಾಗಿ ಈಗ ಯಾರ್ಯಾರಿಗೆ ಓಟ್ ಹಾಕ್ಬೇಕು ಅನ್ನೋ ಬೇಸಿಕ್ ಗೈಡೆನ್ಸ್ ಇದ್ದೇ ಇರುತ್ತೆ. ಅದ್ರ ಜೊತೆ ಈಗ ನಾವು ಡಿವೈಡ್ ಮಾಡ್ಕೋಬೇಕಲ್ಲ, ಇಷ್ಟು ಜನಕ್ಕೆ ಇಷ್ಟು ಓಟು ಅಂತ, ಅದೆಲ್ಲ ಬೇಸಿಕ್ ತರಬೇತಿ ಇರುತ್ತೆ. ಮತ್ತೆ ನಾವು 21st ನಮ್ಮ ಹರಿಪ್ರಸಾದ್ ಸಾಹೇಬ್ರು ಅದ್ರ ಬಗ್ಗೆನೂ ಚರ್ಚೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಅಂತ ಭಯ ಏನಿಲ್ಲ, ಅಂತ ಭಯ ಏನೂ ಇಲ್ಲ. ಕುಮಾರಣ್ಣ ಭಯ ಬೀಳಬೇಕು. ಬಿಕಾಸ್ ಕುಮಾರಣ್ಣ ಕಡೆಯವರು ನಮಗಾಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಥ್ಯಾಂಕ್ ಯು ಸರ್. ಹೌದು ಸರ್, CLP ಮೀಟಿಂಗ್ ಇದೆ. ಜಸ್ಟ್ ಪಕ್ಷ ಸಂಘಟನೆ ಹೊಸ ಅಧ್ಯಕ್ಷರಾಗ್ತಿದ್ದಾರೆ 21ನೇ ತಾರೀಕು. ಅಲ್ಲ, ಇದೇನು ಭದ್ರಕೋಟೆ ಎಲ್ಲ ಬೆಂಗಳೂರಿಗೆ ತುಂಬಾ ಹತ್ರ ಇದೆ, ಆರಾಮಾಗಿ ಬರ್ತಿದೀವಿ. ಈಗ 21ನೇ ತಾರೀಕು ಕಾರ್ಯಕ್ರಮ ಹೇಗೆ ನಡೀಬೇಕು, ತುಂಬಾ ಯಶಸ್ವಿ ಮಾಡಬೇಕು. ಒಬ್ಬ OBC ವ್ಯಕ್ತಿ ಹರಿಪ್ರಸಾದ್ ಸಾಹೇಬ್ರು ಅಧ್ಯಕ್ಷರಾಗ್ತಿದ್ದಾರೆ, ಅವ್ರ ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು. ಮತ್ತೆ ಸಂಘಟನೆಗೆ ಸಂಬಂಧಪಟ್ಟಂತೆ ಕೆಲವು ಚರ್ಚೆಗಳಿರುತ್ತೆ. ಮತ್ತೆ ಶಾಸಕರೆಲ್ಲ ಬಂದು ನಮ್ಮ ಮಿನಿಸ್ಟರ್ಸ್ನೆಲ್ಲ ಇಲ್ಲೊಂದು ಕಡೆ ಭೇಟಿ ಮಾಡಿ ಅವ್ರ ಜೊತೆ ಆರಾಮಾಗಿ ಒಂದಿನ ಕಳೆದು ನಂತರ ಒಂದೇ ಸಲ ಹೋಗಿ MLC ಎಲೆಕ್ಷನ್ ಹೆಂಗೂ ನಾಳಿದ್ದಿದೆ, ಹೋಗಿ ಓಟ್ ಹಾಕಿ ನಮ್ಮ ಮನೆಗಳಿಗೆ ಹೋಗ್ತೀವಿ. ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಈಗ MLC ವೋಟಿಂಗ್ದು ಸಹಜವಾಗಿ ಈಗ ಯಾರ್ಯಾರಿಗೆ ಓಟ್ ಹಾಕ್ಬೇಕು ಅನ್ನೋ ಬೇಸಿಕ್ ಗೈಡೆನ್ಸ್ ಇದ್ದೇ ಇರುತ್ತೆ. ಅದ್ರ ಜೊತೆ ಈಗ ನಾವು ಡಿವೈಡ್ ಮಾಡ್ಕೋಬೇಕಲ್ಲ, ಇಷ್ಟು ಜನಕ್ಕೆ ಇಷ್ಟು ಓಟು ಅಂತ, ಅದೆಲ್ಲ ಬೇಸಿಕ್ ತರಬೇತಿ ಇರುತ್ತೆ. ಮತ್ತೆ ನಾವು 21st ನಮ್ಮ ಹರಿಪ್ರಸಾದ್ ಸಾಹೇಬ್ರು ಅದ್ರ ಬಗ್ಗೆನೂ ಚರ್ಚೆ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಸರ್. ಅಂತ ಭಯ ಏನಿಲ್ಲ, ಅಂತ ಭಯ ಏನೂ ಇಲ್ಲ. ಕುಮಾರಣ್ಣ ಭಯ ಬೀಳಬೇಕು. ಬಿಕಾಸ್ ಕುಮಾರಣ್ಣ ಕಡೆಯವರು ನಮಗಾಗ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಥ್ಯಾಂಕ್ ಯು ಸರ್.